ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಥೆಯ ಹೆಸರು ಗೋವಿನ ಮಹತ್ವ. ಬಹುಕಾಲದ ಹಿಂದೆ ಒಬ್ಬ ಋಷಿಗಳು ಇದ್ದರು. ತಪಸ್ಸು ಆಚರಿಸಿ ದೇವರನ್ನು ಮೆಚ್ಚಿಸುತ್ತಿದ್ದರು. ಅವರಿಗೆ ಅದು ಬಹಳ ಇಷ್ಟವಾದ ಕೆಲಸವಾಗಿತ್ತು. ಅವರು ಹಲವಾರು ದಿನಗಳವರೆಗೆ ಶಾಂತವಾಗಿ ಕುಳಿತಿದ್ದರು. ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ. ಅವರು ಅನೇಕ ದಿನಗಳವರೆಗೆ ಆಹಾರವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಉಪವಾಸ ಮಾಡುತ್ತಿದ್ದರು. ಕೆಲವೊಮ್ಮೆ ಮಾತ್ರ ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸು ಮತ್ತು ಹಣ್ಣುಗಳನ್ನು ತಿನ್ನುತ್ತಿದ್ದರು. ಕೆಲವೊಮ್ಮೆ ಕೇವಲ ನೀರನ್ನು ಮಾತ್ರ ಕುಡಿದು ಬದುಕುತ್ತಿದ್ದರು. ಒಮ್ಮೆ ತಪಸ್ವಿಗಳು ದೇವರ ಧ್ಯಾನ ಮಾಡಲು ಕುಳಿತಾಗ ದಾರಿಯಲ್ಲಿ ಹೋಗುತ್ತಿರುವ ಗ್ರಾಮಸ್ಥರು ತಮ್ಮ ಕಷ್ಟ ಸುಖಗಳನ್ನು ಹೇಳಲು ತಪಸ್ವಿಗಳ ಬಳಿ ಬಂದು ಅವರ ಧ್ಯಾನಕ್ಕೆ ಅಡ್ಡಿ ಮಾಡುತ್ತಿದ್ದರು. ಇದನ್ನು ಕಂಡ ತಪಸ್ವಿಗಳು, ನಾನು ಇವರಿಗೆ ಕಂಡರೆ ಮಾತ್ರ ನನಗೆ ಅಡ್ಡಿ ಮಾಡುತ್ತಾರೆ ಎಂದು ತಿಳಿದು ನೀರಿನಲ್ಲಿ ಕುಳಿತು ತಪಸ್ಸು ಮಾಡುವ ಜ್ಞಾನವನ್ನು ಹೊಂದಿದ್ದರು. ಆದ್ದರಿಂದ ಅವರು ಆ ಊರನ್ನು ಬಿಟ್ಟು ಪಕ್ಕದ ಊರಿಗೆ ಹೋಗುವಾಗ ಒಂದು ಕೆರೆಯ ದಡಕ್ಕೆ ಬಂದರು. ಅಲ್ಲಿ ಸ್ವಚ್ಛ ಮತ್ತು ಸುಂದರವಾದ ಕೆರೆಯನ್ನು ಕಂಡರು. ಆ ಕೆರೆಯ ದಡದಲ್ಲಿ ಇಬ್ಬರು ಗ್ರಾಮಸ್ಥರು ನಿಂತು ಮಾತನಾಡುತ್ತಿರುವುದನ್ನು ಗಮನಿಸಿದರು. ತಪಸ್ವಿಗಳು ಕೇಳಿದರು, ಈ ಕೆರೆ ಏಕೆ ಇಷ್ಟು ಸ್ವಚ್ಛ ಮತ್ತು ಸುಂದರವಾಗಿದೆ? ಇಲ್ಲಿ ಜನರು ತಮ್ಮ ಕಾರ್ಯಗಳನ್ನು ಏಕೆ ಮಾಡುತ್ತಿಲ್ಲ? ಆಗ ಗ್ರಾಮಸ್ಥರು ಹೇಳಿದರು, ಈ ಕೆರೆಯನ್ನು ರಾಜನು ಜಲಚರಗಳಿಗಾಗಿ ನಿರ್ಮಿಸಿದ್ದಾನೆ. ಆದ್ದರಿಂದ ಈ ನೀರು ಕೇವಲ ಜಲಚರಗಳಿಗೆ ಮಾತ್ರ. ಜನರು ಇದನ್ನು ಬಳಸುವುದಿಲ್ಲ. ಇದನ್ನು ಕೇಳಿದ ತಪಸ್ವಿಗಳು ತಕ್ಷಣ ಕೆರೆಯ ಒಳಗೆ ಇಳಿದು ಮಧ್ಯದಲ್ಲಿ ಮುಳುಗಿ ತಪಸ್ಸು ಮಾಡಲು ಕುಳಿತುಕೊಂಡರು. ಇದನ್ನು ಕಂಡ ಇಬ್ಬರು ಗ್ರಾಮಸ್ಥರು ರಾಜನ ಬಳಿ ಹೋಗಿ ಈ ವಿಷಯವನ್ನು ತಿಳಿಸಿದರು. ರಾಜನು ಕೆರೆಯ ಬಳಿ ಬಂದು ನೋಡಿದಾಗ ಯಾರೂ ಕಾಣಲಿಲ್ಲ. ಆಗ ರಾಜನು ಹೇಳಿದನು, ಇನ್ನು ಮುಂದೆ ಈ ಕೆರೆ ಇನ್ನೂ ಪವಿತ್ರವಾದದ್ದು. ಇದರಲ್ಲಿ ಯಾರೂ ಏನು ಮಾಡಬಾರದು. ತಪಸ್ವಿಗಳಿಗೆ ನೀರಿನಲ್ಲಿ ವಾಸ ಮಾಡುವ ವಿದ್ಯೆ ತಿಳಿದಿತ್ತು. ಅವರು ಯಾರಿಗೂ ತೊಂದರೆ ಕೊಡದೆ ತಮ್ಮ ಪಾಡಿಗೆ ತಾವು ಧ್ಯಾನ ಮಾಡುತ್ತಿದ್ದರು. ಅವರ ಸುತ್ತಮುತ್ತ ವಾಸ ಮಾಡುವ ಮೀನುಗಳು ಮತ್ತು ಇತರ ಜಲಚರಗಳು ಭಯವಿಲ್ಲದೆ ಓಡಾಡುತ್ತಿದ್ದವು. ತಪಸ್ವಿಗಳು ಅವುಗಳೊಂದಿಗೆ ಗೆಳೆಯರಂತೆ ಇರುತ್ತಿದ್ದರು. ಹೀಗೆ 12 ವರ್ಷಗಳ ಕಾಲ ಅವರು ನೀರಿನಲ್ಲಿ ಧ್ಯಾನ ಮಾಡುತ್ತಿದ್ದರು. ಒಂದು ದಿನ ಬೇರೆ ಊರಿನಿಂದ ಬಂದ ಮೀನುಗಾರರು ಆ ಕೆರೆಯ ಬಳಿ ಬಂದರು. ಕೆರೆಯಲ್ಲಿ ತುಂಬ ಮೀನುಗಳಿರುವುದನ್ನು ನೋಡಿ ಇವನ್ನು ಹಿಡಿದು ಮಾರಿದರೆ ನಮಗೆ ಲಾಭವಾಗುತ್ತದೆ ಎಂದು ಯೋಚಿಸಿದರು. ಅವರು ಬಲೆಯನ್ನು ನೀರಿಗೆ ಹಾಕಿದರು. ಅದರಲ್ಲಿ ಅನೇಕ ಮೀನುಗಳು ಸಿಕ್ಕಿಬಿದ್ದವು. ಅವುಗಳ ಜೊತೆ ತಪಸ್ವಿಯರು ಸಿಕ್ಕಿಬಿದ್ದರು. ಮೀನುಗಾರರು ಬಲೆಯನ್ನು ಹೊರತೆಗೆದಾಗ ನೀರಿನಿಂದ ಹೊರಬಂದ ಮೀನುಗಳು ಸತ್ತು ಹೋಗಿದ್ದವು. ಆ ಸತ್ತ ಮೀನುಗಳ ಮಧ್ಯೆ ತಪಸ್ವಿಗಳು ಕುಳಿತಿದ್ದರು. ಹಲವು ವರ್ಷಗಳ ಕಾಲ ನೀರಿನಲ್ಲಿ ಇದ್ದುದರಿಂದ ಅವರ ಮೈಮೇಲೆ ಹಸಿರು ಪಾಚಿ ಬೆಳೆದಿತ್ತು. ಅವರ ಗಡ್ಡ ಉದ್ದವಾಗಿತ್ತು. ಅನೇಕ ಜಲಚರಗಳು ಅವರ ಮೇಲೆ ವಾಸಿಸುತ್ತಿದ್ದವು. ಇದನ್ನು ನೋಡಿ ಮೀನುಗಾರರು ಆಶ್ಚರ್ಯಗೊಂಡರು. ಅವರು ತಪಸ್ವಿಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು. ಆಗ ತಪಸ್ವಿಗಳು ಹೇಳಿದರು, ನಾನು ಈ ಕೆರೆಯಲ್ಲಿ ತಪಸ್ಸು ಮಾಡುತ್ತಿದ್ದೆ. ಈ ಮೀನುಗಳೊಂದಿಗೆ ಹಲವಾರು ವರ್ಷಗಳಿಂದ ಬದುಕುತ್ತಿದ್ದೇನೆ. ಇವುಗಳೆಲ್ಲ ಈಗ ಸತ್ತು ಹೋಗಿವೆ. ನನಗೆ ಬಹಳ ದುಃಖವಾಗಿದೆ. ನಾನು ಕೂಡ ಸತ್ತು ಹೋಗುತ್ತೇನೆ. ಈ ವಿಷಯವನ್ನು ಗ್ರಾಮಸ್ಥರು ರಾಜನಿಗೆ ತಿಳಿಸಿದರು. ರಾಜನು ಅಲ್ಲಿಗೆ ಬಂದು ಮೀನುಗಾರರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದನು. ಆಗ ತಪಸ್ವಿಗಳು ಹೇಳಿದರು, ಮೀನುಗಾರರ ಕೆಲಸ ಮೀನು ಹಿಡಿಯುವುದು, ಆದರೆ ಅವರು ನನ್ನನ್ನು ಹಿಡಿದಿದ್ದಾರೆ. ಆದ್ದರಿಂದ ನಾನು ಅವರಿಗೆ ಸೇರಿದವನು. ನನ್ನ ಯೋಗ್ಯತೆಗೆ ತಕ್ಕ ಧನವನ್ನು ನೀಡಿ ನನ್ನನ್ನು ಬಿಡಿಸು. ರಾಜನು 1,00,000 ನಾಣ್ಯಗಳನ್ನು ಕೊಡುತ್ತೇನೆ ಎಂದನು. ಆದರೆ ತಪಸ್ವಿಗಳು ಹೇಳಿದರು, ನನ್ನ ಬೆಲೆ ನಾಣ್ಯಗಳಲ್ಲಿ ಅಳೆಯಲಾಗುವುದಿಲ್ಲ. ನಿನ್ನ ರಾಜ್ಯವನ್ನೇ ಕೊಟ್ಟರೂ ನನ್ನ ಬೆಲೆ ಕಟ್ಟಲಾಗದು. ರಾಜನು ಚಿಂತೆಗೆ ಒಳಗಾದನು. ಮಂತ್ರಿಗಳು, ಪುರೋಹಿತರು ಯಾರಿಗೂ ಉತ್ತರ ಸಿಕ್ಕಲಿಲ್ಲ. ಆ ಸಮಯದಲ್ಲಿ ಒಬ್ಬ ಋಷಿಗಳು ಅಲ್ಲಿಗೆ ಬಂದರು. ಅವರು ಹೇಳಿದರು, ಮಹಾರಾಜ, ಋಷಿಗಳಿಗೂ ಗೋವುಗಳಿಗೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ ಮೀನುಗಾರರಿಗೆ ಗೋವುಗಳನ್ನು ದಾನವಾಗಿ ನೀಡಿ. ಇದನ್ನು ಕೇಳಿದ ರಾಜನು ಸಂತೋಷಪಟ್ಟನು. ಮೀನುಗಾರರಿಗೆ ಗೋವುಗಳನ್ನು ದಾನ ಮಾಡಿದನು ಮತ್ತು ತಪಸ್ವಿಯನ್ನು ಅವರಿಂದ ಬಿಡುಗಡೆ ಮಾಡಿಸಿದನು. ತಪಸ್ವಿಗಳು ಸಂತೋಷಪಟ್ಟು ಹೇಳಿದರು, ಗೋವುಗಳಿಗೆ ಸಮಾನವಾದ ಧನ ಜಗತ್ತಿನಲ್ಲಿ ಮತ್ತೊಂದಿಲ್ಲ.
ಗೋವುಗಳಲ್ಲಿ ಎಲ್ಲ ದೇವತೆಗಳ ವಾಸ ಇದೆ. ಗೋವನ್ನು ನೋಡುವುದು, ಪೂಜಿಸುವುದು, ಸ್ಮರಣೆ ಮಾಡುವುದು, ಇವುಗಳಿಂದ ಪಾಪಗಳು ನಾಶವಾಗುತ್ತವೆ, ಸುಖ ಸಮೃದ್ಧಿ ಬರುತ್ತದೆ. ಇದನ್ನು ಕೇಳಿದ ಮೀನುಗಾರರು ತಪಸ್ವಿಗಳಿಗೆ ನಮಸ್ಕರಿಸಿದರು ಮತ್ತು ಅವರ ಆಶೀರ್ವಾದವನ್ನು ಪಡೆದರು. ಈ ಕಥೆಯ ನೀತಿ: ಗೋವು ಬೆಲೆ ಕಟ್ಟಲಾಗದ ಸಂಪತ್ತು. ಗೋವನ್ನು ಪೂಜಿಸೋಣ, ಗೋವನ್ನು ರಕ್ಷಿಸೋಣ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಮತ್ತೊಂದು ಕಥೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.